ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದಿರಾ. ಈಗ ವಿ ಆರ್ ಹಿಯರ್ ಟು ಟಾಕ್ ಟು ದ ಮ್ಯಾನ್ ಬಿಹೈಂಡ್ ದ ಎಂಟೈರ್ ಐಡಿಯಾ. ಸೈಕಲ್ ತಗೊಂಡು ಗಾಂಧಿನಗರ ಎಲ್ಲ ಓಡಾಡಿ ಗೊತ್ತಿರೋ ಜೊತೆನೂ ಮಾತಾಡಿದೆ, ಗೊತ್ತಿಲ್ದಿರೋ ಜೊತೆನೂ ಮಾತಾಡಿದೆ. ಇದು ಸ್ಟಾರ್ಟ್ ಆಗಿದ್ದು ಬಂದು 2011-12 ಸ್ಟಾರ್ಟ್ ಆಗಿದೆ. ಐ ಹ್ಯಾವ್ ರಿಟನ್ 4 songs in this. Okay, one is in English and other 3 is in Kannada. So ಇಲ್ಲಿ ಮೋಟಿವೇಶನಲ್ ಮೂವಿ ಅನ್ನೋದು ತುಂಬಾ ಕಮ್ಮಿ, ತುಂಬಾ ಕಮ್ಮಿ. ಎಲ್ಲ 100 ಮೂವಿ ನೋಡಿದ್ರೆ ಯಾವ್ದಾದ್ರು ಒಂದಿರುತ್ತೆ, ಇಲ್ಲ 2 ಇರುತ್ತೆ, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಯಾವ್ದಾದ್ರು ಒಬ್ರು ಬಯೋಗ್ರಫಿ ಮೂವಿ ಇರುತ್ತೆ. ಫ್ರೆಂಡ್ಸ್, ನಮ್ಮ ಗ್ಲೋಕಲ್ ಕಂಟೆಂಟ್, ನಾವು ಏನು ಲೋಕಲ್ ಟು ಗ್ಲೋಬಲ್ ಒಂದು ಐಡಿಯಾ ಇಟ್ಕೊಂಡು ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಕೋಇನ್ಸಿಡೆಂಟ್ಲಿ ವಿ ಫೈಂಡ್ ದಿಸ್ ಟೀಮ್. ದ ಟೀಮ್ಸ್ ನೇಮ್ ಇಸ್ 0 to 1 ಅಂತ. ಇವರೊಂದು ಮೂವಿ ಮಾಡ್ತಾ ಇದಾರೆ. ಯಾರು ಈ ಮೂವಿ ಮಾಡ್ತಾ ಇರೋದು, ಏನ್ ಸ್ಟಾರ್ ಕಾಸ್ಟ್ ಇದೆ, ಏನ್ ಸಬ್ಜೆಕ್ಟ್, ಏನ್ ಇಥೋಸ್ ಅಂತ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದಿರಾ. ಈಗ ವಿ ಆರ್ ಹಿಯರ್ ಟು ಟಾಕ್ ಟು ದ ಮ್ಯಾನ್ ಬಿಹೈಂಡ್ ದ ಎಂಟೈರ್ ಐಡಿಯಾ. ಒಂದು ಐಡಿಯಾನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೀಮ್ ಬೇಕು, ಬಟ್ ಆ ಟೀಮ್ ನ ಮೋಟಿವೇಟ್ ಮಾಡೋದು ಯಾರು? ದ ಲೀಡರ್, ದ ಮ್ಯಾನ್ ಇನ್ ದ ಫ್ರಂಟ್. ಸೊ ಹಾಯ್ ಸಂತೋಷ್, ಹೇಗಿದ್ದೀರಾ? Hi Mr. Midun, I'm good. Wonderful meeting you again and all the very best. And thank you for coming here, TGC team. Yes. And especially Mithun Gowda. Yes, thank you. Also with us, Sachin behind the camera. Hi Sachin. As I said, motivation, leader, ಸ್ವಲ್ಪ ಭಾರಿ ಪದಗಳು ಆಯ್ತಲ್ಲ, ಬಟ್ ದ ಎಂಟೈರ್ ಈಥೋಸ್ ಆಫ್ ದಟ್ ಮೂವಿ ಇಸ್ ಸಂತೋಷ್ ಅಂಡ್ ಹಿಸ್ ಐಡಿಯಾಲಜಿ. ಆ ಐಡಿಯಾಲಜಿನ ಒಂದು ಡ್ರೀಮ್ ಅಂತ ತಗೋಬಹುದು, ಅಥವಾ ಒಂದು ಕಾನ್ಸೆಪ್ಟ್ ಅಂತ ತಗೋಬಹುದು. ಅದನ್ನ ವರ್ಕ್ ಮಾಡಿ ಒಂದು ಟೀಮ್ ನ ಕಟ್ಟಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಎಫರ್ಟ್. ಆ ಎಫರ್ಟ್ ಏನೇನೆಲ್ಲ ಹಿ ಈಸ್ ಗೋಯಿಂಗ್ ಥ್ರೂ, ಅದನ್ನ ನಾವು ಕೇಳೋಣ. ಸೊ ಸಂತೋಷ್, ಟೆಲ್ ಮಿ, ನಿಮ್ ಬಗ್ಗೆ ಹೇಳೋದಾದ್ರೆ, ಅಂಡ್ ಲೆಟ್ಸ್ ಸೇ ಮೇ ಬಿ ಸಮ್ ಇಯರ್ಸ್ ಅಗೋ, ಬಿಫೋರ್ ಆಲ್ ಆಫ್ ದಿಸ್ ಥಾಟ್, ದಿಸ್ ಪ್ರಾಸೆಸ್, ಹೇಗಿತ್ತು ಲೈಫ್, ಏನ್ ಮಾಡ್ತಾ ಇದ್ರಿ? ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ನನ್ನ ಹೆಸರು ನಾಗವೇಣಿ ಸಂತೋಷ್ ಅಂತ. ಮೂಲತಃ ಬೆಂಗಳೂರಲ್ಲಿ ಹುಟ್ಟಿದವನು. KC ಜನರಲ್ ಹಾಸ್ಪಿಟಲ್. ಸೊ ಇಲ್ಲೇ ಗ್ರಾಜುಯೇಷನ್ ಆಯ್ತು, ಓದಿದ್ವಿ, ಬೆಳೆದ್ವಿ. ಚಿತ್ರರಂಗ ಮತ್ತೆ ಮೂವೀಸ್ ಅನ್ನ ನೋಡ್ಕೊಂಡೇ ಬಂದಿದ್ದೆ ಚಿಕ್ಕ ವಯಸ್ಸಿಂದ. ಈ ನೋಡ್ತಾನೆ ಒಂದು ಗ್ರಾಜುಯೇಷನ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ಸ್ಟೋರೀಸ್ ಎಲ್ಲ ಬರ್ದೆ. ಸೈಕಲ್ ತಗೊಂಡು ಗಾಂಧಿನಗರ ಎಲ್ಲ ಓಡಾಡಿ ಗೊತ್ತಿರೋ ಜೊತೆನೂ ಮಾತಾಡಿದೆ, ಗೊತ್ತಿಲ್ದಿರೋ ಜೊತೆನೂ ಮಾತಾಡಿದೆ. ಬಟ್ ಅವಾಗ ಅನ್ಸಿದ್ ಒಂದೇ, ಇದು ನನ್ನ ಟೈಮ್ ಅಲ್ಲ ಅಂದ್ರೆ. ಅಷ್ಟು ನಾನು ಕಲ್ತಿರ್ಲಿಲ್ಲ. ಸೊ ಅವಾಗ ಪ್ಯಾರಲಲ್ ಆಗಿ ಇದ್ರ ಬಗ್ಗೆ ಮಾಡ್ಕೊಂತ ಇದ್ದೆ, ಬಟ್ ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಿದ್ವಿ. ಆಮೇಲೆ ಅಲ್ಲಿಂದ ಹೊರಗೆ ಬಂದೆ. ಐ ಮೂವ್ಡ್ ಇನ್ ಟು ಸಿಟಿ ಕಾಲ್ಡ್ ಮುಂಬೈಲೂ ಹೋದೆ. ಅಲ್ಲೂ ಒಂದ್ ಸ್ವಲ್ಪ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಳಗಡೆ ಒಂದು ಅಸಿಸ್ಟೆಂಟ್ ಸ್ಟೋರಿ ರೈಟರ್ ತರ ಕೆಲಸ ಮಾಡಿದೆ. ಅಲ್ಲೂ ತುಂಬಾ ಸೈಕಲ್ ಹೊಡೆದೆ. ಬಟ್ ಅಗೇನ್ ನಾವು ಲೈಫ್ ಅಲ್ಲಿ ಸ್ವಲ್ಪ ಜವಾಬ್ದಾರಿ ಅಂತ ಬಂದಾಗ ನಮ್ಮ ಒಂದು ಡೇ ಟು ಡೇ ಆಮ್ದನಿ ಬೇಕಲ್ಲ, ಕೆಲಸ ಮಾಡ್ಬೇಕಾಯ್ತು. ಸೊ ಅಲ್ಲಿಂದ ಸ್ವಲ್ಪ ಹೊರಗಡೆ ಬಂದೆ. ಸೊ ಅದೇ ರೀತಿ. ಸೊ ಅದಾದ್ಮೇಲೆ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈಗ ಒಂದು 13 ವರ್ಷ ಅಂದ್ರೆ ಇವತ್ತು ನಾವು 2025 ಅಲ್ಲಿ ಇದೀವಿ. ಇದು ಸ್ಟಾರ್ಟ್ ಆಗಿದ್ದು ಬಂದು 2011-12 ಸ್ಟಾರ್ಟ್ ಆಯ್ತು. ಓಕೆ, ಹೇಗೆ ಸ್ಟಾರ್ಟ್ ಆಯ್ತು? ವಾಟ್ ವಾಸ್ ದ ಫಸ್ಟ್ ಇಂದನೂ ನನ್ಗಿತ್ತು ಒಂದು ರೈಟಿಂಗ್ ಆಗಿರ್ಬೋದು, ಒಂದು ಲಿರಿಕ್ಸ್ ಆಗಿರ್ಬೋದು, ಒಂದು ಡೈರೆಕ್ಷನ್ ಆಗಿರ್ಬೋದು, ರೈಟ್? ಪ್ಲಸ್ ವೆನ್ ಯುವರ್ ಸೆಲ್ಫ್ ಯು ಇನ್ವಾಲ್ವ್ ಇನ್ ಸಮಥಿಂಗ್, ದ ಸಕ್ಸಸ್ ರೇಟ್ ಇಸ್ 99%. ಯಾಕೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನ ಅದೊಂದು ಥಾಟ್ ಪ್ರೊಸೆಸ್ ಅಲ್ಲಿ ನಾನು ಬಂದಿದ್ದು. ಲೆಟ್ ಮಿ ಟಾಕ್ ಅಬೌಟ್ ದ ಮೂವೀಸ್ ಇನ್ ದ ಸೆನ್ಸ್. ಈಗ ಯಾವಾಗ ಡೈರೆಕ್ಟರ್ ಈಸ್ ಅ ಕ್ರಿಯೇಟರ್, ಡೈರೆಕ್ಟ್ ದ ನೇಮ್ ವಿಚ್ ಹಸ್ ದ ಇಂಡಸ್ಟ್ರಿ ಗಿವನ್. But before that, he's a creator. He has to create in his imagination that how good I can, focus on the baratte. Yes. But how good I can execute it in terms of entertainment. Movies is just for entertainment. But again, what is that makes you to showcase in a way that it should be a kind of, good message, right? ಆ ಒಂದು ಥಾಟ್ ಪ್ರೊಸೆಸ್ ಪ್ರಕಾರ ನೋಡಕ್ ಹೋದ್ರೆ, ಇದೊಂದು 13 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು. ಒಂದು ಟೈಟಲ್ ಅಂದ್ರೂ ಇದು 0 to 1 ಅಂತ ಹೇಳಿದ್ರೆ ಏನ್ ಅನ್ಬೋದು, 0 ಆದ್ಮೇಲೆ ನಂಬರ್ 1 ಬರುತ್ತೆ. ಬಟ್ ನಮ್ ಲೈಫ್ ಅಂತ ಹೋದಾಗ 0 to 1 ಅಂತ ಹೇಳಿ 0 ಇಂದ 1 ಬರಕ್ಕೆ ತುಂಬಾ ಸೈಕಲ್ ಹೊಡಿಬೇಕಾಗುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನ್ನ ಓನ್ ಲೈಫ್ ಇದೆ. ಸೊ ಹ್ಯಾವನ್ ಸೆಡ್ ದಟ್. ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ಯುವರ್ ಸ್ಟೋರಿ, ಎಸ್, ನೀವು ಕೇಳ್ದಂಗೆ ಈ ಒಂದು ಯಾಕೆ ಸ್ಟಾರ್ಟ್ ಆಯ್ತು ಅಂತ ಒಂದು ಕ್ವಶನ್ ಕೇಳಿದ್ರಿ. ಪ್ಯಾಷನ್ ಅಂತಾನು ಹೇಳ್ತೀನಿ. But I'm a good businessman in these years. Very good. Right. Okay. So I see this industry has a very good potential until unless you have the right content behind this. Okay. Our days ಹೋಯ್ತು. ನನಗೆ ಹೀರೋ ಅಂದ್ರೆ ಒಂದು 6 ಅಡಿ ಹೈಟ್ ಇರಬೇಕು, ಸ್ಮಾರ್ಟ್ ಆಗಿರ್ಬೇಕು, ಫೇರ್ ಆಗಿರ್ಬೇಕು, ಅದು ಹೋಯ್ತು. Because we have seen so many movies, right? Big banners, big movies. ಒಂದು ವಾರನೂ ನಿಲ್ಲಲ್ಲ if the content is not good. But if you have a good content, there are several, examples. They have got very good success, right? Because audience ಬೇಕಾಗಿರೋದೇನು, what is that you want to show them? What is the message that you are giving to them? So ಈ ತರ ಅಂತ ಬಂದಾಗ, of course. So it started almost 13 years back. And I was trying to learn more in terms of delivery ಆಗಿರ್ಬೋದು, ಒಂದು execution ಆಗಿರ್ಬೋದು,
ಒಂದು ಸಾಂಗ್ಸ್ ಬರೆದ್ರು ಕೂಡ ಆ ಸಾಂಗ್ಸ್ ಅಲ್ಲಿ ಆ ಒಂದು ಹಾಡಿನ ಹಿನ್ನೆಲೆ ಏನು, ಆ ಹಿನ್ನೆಲೆಯಿಂದ ಜನರಿಗೆ ಏನ್ ತಲುಪಿಸ್ತಾ ಇದೀವಿ ಅನ್ನೋದೊಂದು ಯೋಚನೆ ಮಾಡುವಾಗ ಎಸ್ ಇಟ್ ಟುಕ್ ಟೈಮ್. ಪೋಸ್ಟ್ ಪ್ಯಾಂಡಮಿಕ್ ಅಂತ ಇರ್ಬೋದು ಅಥವಾ ಥ್ಯಾಂಕ್ಸ್ ಟು ದ ಡಿಜಿಟಲೈಸೇಷನ್ ಆಫ್ ದ ಎಂಟೈರ್ ಕಂಟೆಂಟ್ ಪ್ರೋಸೆಸ್, ಎವ್ರಿಬಡಿ ಇಸ್ ಅ ರೈಟರ್, ಎವ್ರಿಬಡಿ ಇಸ್ ಬಿಕಮಿಂಗ್ ಅ ಡೈರೆಕ್ಟರ್. ನಾನು ಮೊನ್ನೆವರೆಗೂ ಕಾಲೇಜಲ್ಲಿ ಇದ್ದೆ, ನಾನು ಎಲ್ಲಾ ಲ್ಯಾಂಗ್ವೇಜ್ ಎಲ್ಲಾ ತರ ಫಿಲ್ಮ್ಗಳು ನೋಡ್ಬಿಟ್ಟಿದ್ದೀನಿ. ಐ ಕ್ಯಾನ್ ಆಲ್ಸೋ ಡೈರೆಕ್ಟ್ ಅನ್ನೋದು ಎಷ್ಟೊಂದು ಜನಕ್ಕೆ ಬರುತ್ತೆ ಅಂಡ್ ಸಮ್ ಆಫ್ ದಮ್ ಇವನ್ ಟ್ರೈ ಮಾಡೋದು ತಪ್ಪಿಲ್ಲ. ಬಟ್ ಆ ಟ್ರೈ ಮಾಡೋ ಪ್ರೋಸೆಸ್ ಅಲ್ಲಿ ಒಂದಷ್ಟು ಜನದ್ದು ಮೇ ಬಿ ನಾಟ್ ಮೀಟಿಂಗ್ ದ ರೈಟ್ ಪೀಪಲ್, ಅಥವಾ ಪ್ರೋಸೆಸ್ ಅಲ್ಲಿ ಯಾರೋ ಇನ್ನೇನೋ ಇನ್ಫ್ಲೂಯೆನ್ಸ್ ಆಗೋದು, ಅಥವಾ ಬರೀ ಫೇಮು ಮನಿ ಅನ್ನೋದ್ರ ಹಿಂದೆ ಹೋಗೋದ್ರಿಂದ ಸಮ್ ಆಫ್ ದೆಮ್, ಮೆಜಾರಿಟಿ ಆಫ್ ದೆಮ್ ಡ್ರಾಪ್ ಔಟ್. ಬಟ್ ವೆನ್ ಯು ಸೇ ನಾನು 13 ವರ್ಷ ನಾನು ನಮ್ಮ ಬೆಂಗಳೂರಿನ ಗಾಂಧಿನಗರದಿಂದ ಆಮ್ಚಿ ಮುಂಬೈ ತನಕನೂ ನನ್ನೊಂದು ಜರ್ನಿ ಇದೆ. ಲೆಟ್ಸ್ ನಾಟ್ ಕಾಲ್ ಇಟ್ ಸ್ಟ್ರಗಲ್, ವಿಲ್ ಕಾಲ್ ಇಟ್ ಜರ್ನಿ, ಬಿಕಾಸ್ ಜರ್ನಿ ಇಸ್ ಆಸ್ ಬ್ಯೂಟಿಫುಲ್ ಆಸ್ ಇಟ್ ಕೆನ್ ಗೆಟ್. ಅಂಡ್ ಆ ಜರ್ನಿಯಲ್ಲಿ ಲರ್ನಿಂಗ್ ಪ್ರೋಸೆಸ್ ನಾನು ಕಲಿತೆ, ನನ್ನ ಸ್ಕಿಲ್ಸ್ ನಾನು ಹೋನ್ ಮಾಡ್ಕೊಂಡು ಹೋದೆ. ದಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಟು ಸೇ. ಯಾಕೆಂತಂದ್ರೆ ನನಗೆಲ್ಲ ಗೊತ್ತು ಅನ್ನೋ ಹಾಗೆ ನಡ್ಕೊಳ್ಳೋರ್ ಮಧ್ಯದಲ್ಲಿ ನಾನು ಇದೆಲ್ಲ ಕಲ್ತಿದ್ದೀನಿ, ನಾನು ಮಾಡಿದ್ದೀನಿ, ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಐ ಫೇಲ್ಡ್ ಅಂಡ್ ದೆನ್ ಐ ಆಮ್ ಹಿಯರ್ ಟು ಸಕ್ಸೀಡ್ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ಇಟ್ಸ್ ಅ ಡಿಫರೆಂಟ್ ಥಿಂಗ್. ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು 0 to 1. ವಾಟ್ ಇಸ್ 0 to 1 ಆಲ್ ಅಬೌಟ್? ನೀವು ಹೇಳಿದ್ರಿ ಮೋಟಿವೇಶನ್ ಜಾನರ್ ಅಂತ, ಬಟ್ ಇನ್ನೂ ಒಂದು, ಐ ಮೀನ್ ಆಬ್ವಿಯಸ್ಲಿ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ನಾಟ್ ಎವ್ರಿಥಿಂಗ್ ಕ್ಯಾನ್ ಬಿ ಸ್ಪಿಲ್ಡ್ ಔಟ್ ಈಗ್ಲೇನೆ, ಬಟ್ ಟು ಗೆಟ್ ಒಂದು ಕಾಂಟೆಕ್ಸ್ಟ್ ಅಂತ ನಾವು ತಗೊಳ್ಳೋದಾದ್ರೆ ಏನ್ ಹೇಳ್ತೀರಾ 0 to 1, ಸೊ ದಟ್ ಅವರ್ ಆಡಿಯನ್ಸ್ ಕ್ಯಾನ್ ಆಂಟಿಸಿಪೇಟ್ ಸಮಥಿಂಗ್ ಅಂತ? And see, when I started writing this, storytelling ಆಗಿರ್ಬೋದು, in terms of scripts ಆಗಿರ್ಬೋದು, in terms of scene by scene execution ಆಗಿರ್ಬೋದು, I concentrate all the ages of the people ನ ಕನ್ಸಿಡರ್ ಮಾಡಿ ಈ ಒಂದು ಸ್ಟೋರಿನ ಬರೆಯಕ್ ಒಂದು ಕಾರಣ ಆಯ್ತು. ಯಾಕಂತ ಹೇಳಿದ್ರೆ ಇದೊಂದು ಇವತ್ತು ನೋಡಿದಿರಾ, ಸಿ ಇಫ್ ಯು ಆರ್ ಇನ್ ಟು ಮಚ್ ಕೀನ್ ಅಬೌಟ್ ದ ಮೂವೀಸ್ ಅಂಡ್ ಆಲ್, ನೀವು ಯಾವುದೇ OTTಗೆ ಹೋಗಿ, ಇಲ್ಲ ಯಾವುದೇ ಒಂದು ಮೂವಿ ಹಿಸ್ಟ್ರಿನೇ ತಗೊಂಡೋಗಿ, ಯು ವಿಲ್ ಗೆಟ್ ಈದರ್ ಲವ್ ಸ್ಟೋರೀಸ್, ಈದರ್ ಡಿವೋಷನಲ್ ಆರ್ ಹೇಟೆಡ್ ಆರ್ ಮೆಸಾಕರ್ ಆರ್ ಸ್ಕ್ಯಾರಿ. ಸೊ ಇಲ್ಲಿ ಮೋಟಿವೇಶನಲ್ ಮೂವಿ ಅನ್ನೋದು ತುಂಬಾ ಕಮ್ಮಿ, ತುಂಬಾ ಕಮ್ಮಿ. ಎಲ್ಲೋ 100 ಮೂವಿ ನೋಡಿದ್ರೆ ಯಾವ್ದಾದ್ರು ಒಂದಿರುತ್ತೆ, ಇಲ್ಲ 2 ಇರುತ್ತೆ, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಯಾವ್ದಾದ್ರು ಒಬ್ರು ಬಯೋಗ್ರಫಿ ಮೂವಿ ಇರುತ್ತೆ. ವಾಟ್ ಐ ವಾಂಟ್ ಟು ಶೋ ಇಸ್ ವಾಟ್ ಹ್ಯಾಪನ್ಸ್ ಅಂಡ್ ಹೌ ಯು ಹ್ಯಾಂಡಲ್ ವೆನ್ ಇಟ್ ಕಮ್ಸ್ ಟು ಅ ಬ್ಯಾಡ್ ಇನ್ ಯುವರ್ ಲೈಫ್. ಯಾವುದೇ ವಯಸ್ಸಾಗಿರ್ಬೋದು, ಲೈಕ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಥವಾ ಬ್ಯಾಡ್ ಇನ್ಸಿಡೆಂಟ್. ಎಸ್ ಎವ್ರಿವನ್ ಫೇಸಸ್, ಹೌದು. ಬಟ್ ಅಟ್ ದ ಸೇಮ್ ಟೈಮ್ ದಟ್ ಶುಡ್ ಬಿ ಸಮಥಿಂಗ್ ವಿಚ್ ವಿಲ್ ಪುಲ್ ಯು ಬ್ಯಾಕ್. ಇಲ್ಲ, ನಾನಿದ್ದೀನಿ, ನಾನ್ ಮಾಡ್ಬೋದು, ನನ್ ಕೈಲಾಗತ್ತೆ. ಅದಕ್ಕೆ ನೋಡಿ ನನ್ನ ಮೂವಿ ಕ್ಯಾಪ್ಷನ್ ಇದೆ, ಇಟ್ಸ್ ಇನ್ಸೈಡ್ ಯು. 0 to 1 ಅಂತ ಹೇಳಿದ ತಕ್ಷಣ ಕೆಳಗಡೆ ಕ್ಯಾಪ್ಷನ್ ಕೊಟ್ಟಿರ್ತೀವಿ, ಇಟ್ಸ್ ಇನ್ಸೈಡ್ ಯು. ಈಗ ಇನ್ಸೈಡ್ ಯು ಅಂದ್ರೆ ಅಲ್ಲಿ 0 ಆಗಿರೋದು ನಿಮ್ಮಲ್ಲೇ ಇದೆ, ಇಲ್ಲ ನಾನು ಗೆಲ್ತೀನಿ ಅನ್ನೋದು ನಿಮ್ಮಲ್ಲೇ ಇದೆ. ಅದೊಂದು ಸನ್ನಿವೇಶ. ಈ ಒಂದು ಸನ್ನಿವೇಶ ಒಬ್ಬ ನಾರ್ಮಲ್ ಮನುಷ್ಯನ್ಗೆ ಒಂದು ಲೈಫ್ ಅಲ್ಲಿ ಒಂದು ಟ್ರಾಜಿಡಿ ಆದ್ರೆ ಯಾವ ಲೆವೆಲ್ಗಳಿಗೂ ಅಲ್ಲಿ ಹೋಗ್ಬೋದು, ಮತ್ತೆ ಅಲ್ಲಿಂದ ಹೆಂಗ್ ಎದ್ದೊಳ್ಬೋದು. ಡೆಫಿನಿಟಿ ಇನ್ವಾಲ್ವ್ಮೆಂಟ್ ಇದೆ ಮೂವಿಲಿ, right? We have certain comedies also, right? And we have family sentiment also. So all put together, if something goes wrong, then again there will be one or the other reasons, right? But how can anyone can surpass that situation? Another nanavi movie tostara. Plus ee one generation ge, for example college students ಆಗಿರಬಹುದು, ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ ತಕ್ಷಣ they will go and do the suicide kind of a thing. ಇಲ್ಲ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಇಲ್ಲ ಆನ್ಸೈಟಿಗೆ ಹೋಗ್ಬಿಡ್ತಾರೆ. ನಿಮ್ಗೆ ಕೇಳ್ತೀನಿ, ಇದೊಂದು 20 ವರ್ಷದ ಮುಂಚೆ ಆಂಗ್ಸೈಟಿ ಅಂದ್ರೆ ಯಾರು ಗೊತ್ತು? ನೀವು ಓದಿದ್ರೆ, ನಾನು ಓದಿದ್ದೀನಿ, ರೈಟ್? ನಮ್ಗೇನಿತ್ತು? ಅನ್ಲೆಸ್ ತುಂಬಾ ಕ್ರಾನಿಕ್ ಆಗಿದ್ದು, ರೆಗ್ಯುಲರ್ ಆಗಿ ಮೆಂಟಲ್ ಹೆಲ್ತ್ ಬಗ್ಗೆ, ಐ ಮೀನ್ ಮೆಂಟಲ್ ಹೆಲ್ತ್ ಅನ್ನೋದೇ ಇಟ್ ವಾಸ್ ಅ ವೆರಿ ಸ್ಕೇರ್ಸ್ ಯೂಸೇಜ್ ಆಫ್ ದಟ್ ಟರ್ಮ್. ಅವರು ಯಾರಿಗೂ ಗೊತ್ತಿರ್ತಿರಲಿಲ್ಲ. ಹೌದು, ಗೊತ್ತಿರ್ಲಿಲ್ಲ ನಮ್ಗೆ, ರೈಟ್? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ಇವಾಗ ನನ್ ಗೊತ್ತಿರೋ ಪ್ರಕಾರ ವೆನ್ ಐ ವಾಸ್ ಇನ್ ಗ್ರಾಜುಯೇಷನ್, ರೈಟ್, ಇನ್ 2005, right, 2005-2006. So we hardly see any newspaper saying that someone has suicide due to results. We hardly see, like 2 or 3, right? Even nodi, the end number of numbers have drastically increased, and which is sad. And this generation students, they are not enough capable to face that situations. ಯಾರಿಗೂ ಹೇಳ್ಕೊಳಲ್ಲ, ರೈಟ್? And you can say whatever the reason, correct, right? So I'm just giving a message that how you can control when there is a bad situation in your life. So adu ide idralli. And the best part of 0 to 1 is, so it has a 4 chapters. Somewhere if you are so much weaver in the micro level,
Then it's talk about, Satyuga, Treta Yuga, Dwapar Yuga, and Kali Yuga. Okay. So Understood. it's just a beginning. Hmm. Just a beginning. Okay. So we have all the different 4 chapters. Yes. ಓಕೆ ನೈಸ್. ಈ ಕಾನ್ಸೆಪ್ಟ್ ಕೇಳಿದ್ರೇನೆ ಒಂದು ಸಮಥಿಂಗ್ ಡಿಫ್ರೆಂಟ್ ಅಂಡ್ ಲೈಕ್ ಆಲ್ಸೋ ರೂಟೆಡ್ Yes. ಅಂಡ್ ಒಂದು ಮೆಸೇಜ್ ಇದೆ ಅಂಡ್ ಯಾರು ಒಬ್ರಿಗೆ ಕಾನ್ಸಂಟ್ರೇಟ್ ಮಾಡಿ ಅದು ಒಂದು ಕ್ಯಾಟಗರಿಗೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಯು ಥಾಟ್ ಆಫ್ ಎವ್ರಿಬಡಿ ಅಂಡ್ ವಿಚ್ ಇಸ್ ಅ ಹ್ಯೂಜ್ ಟಾಸ್ಕ್. ಅಂಡ್ ಸೆಗ್ವೇಯಿಂಗ್ ಟಾಸ್ಕ್ ಅಂತ ಬಂದಾಗ ಯು ಆರ್ ದ ಮ್ಯಾನ್ ಬಿಹೈಂಡ್ ದ ಎಂಟೈರ್ ಕಾನ್ಸೆಪ್ಟ್ ಅಂತಂದೆ. ಸ್ಟಾರ್ಟಿಂಗ್ ಫ್ರಮ್ ರೈಟಿಂಗ್, Yes. ಡೈರೆಕ್ಟಿಂಗ್, Yes. ಆಕ್ಟಿಂಗ್ ಅಂಡ್ ಆಲ್ಸೋ ಪ್ರೊಡ್ಯೂಸಿಂಗ್. ನಿಮ್ಮ 4 ಯುಗ ಕಥೆಲ್ ಬರೋ ಯುಗ ಒಂದ್ ಕಡೆ ಆದ್ರೆ ನೀವು 4 ಡಿಫ್ರೆಂಟ್ ಕ್ಯಾಪ್ಸ್ ನ ಡೌನ್ ಮಾಡ್ತಾ ಇದ್ದೀರಾ. ಸೊ ಹೌ ಡಸ್ ದಟ್ ಗೋ? ಹೌ ಇಸ್ ಇಟ್? First of all, thank you, because ಈ thought process nangu bandirilla. When you said I am able to know, ಎಸ್. so pardon me once again, your question was. ಸೊ ಬೇಸಿಕಲಿ ನನ್ನ ಕ್ವಶನ್ ಏನಂತಂದ್ರೆ, ಈಗ 4 ಯುಗದ್ದು ಕತೆ ಹೇಳ್ತಾ ಇದ್ದೀರಾ, ಇಲ್ಲಿ 4 ಡಿಫ್ರೆಂಟ್ ಕ್ಯಾರೆಕ್ಟರ್, ನಾಟ್ ಜಸ್ಟ್ ಆಕ್ಟಿಂಗ್ ಆಸ್ ಎ ಕ್ಯಾರೆಕ್ಟರ್. ನಿಮ್ಮ ರೋಲ್ಸ್ ಅಂತ ಬಂದಾಗ ರೈಟಿಂಗ್ ಒಂದು ಪಾರ್ಟ್ ಇದೆ, ಹೌದು. ಡೈರೆಕ್ಷನ್ ಒಂದು ಪಾರ್ಟ್ ಇದೆ, ಅಂಡ್ ದೆನ್ ಆಕ್ಟಿಂಗ್ ಜೊತೆಗೆ ಪ್ರೊಡಕ್ಷನ್ ಒಂದು ಪಾರ್ಟ್ ಇದೆ. Yes. ಸೊ ಈ ಡಿಫ್ರೆಂಟ್ ರೋಲ್ಸ್ ಅಂತ ಬಂದಾಗ ಯಾವ್ಯಾವ ರೋಲು ನಿಮಗೆ ಹೇಗೆ ಲೈಕ್ ಆ ಒಂದು ಹೌ ಡಸ್ ದಾಟ್ ಹೆಲ್ಪ್ ಯು ಗೋ? ಬಿಕಾಸ್ 4 ನೀವು ಮಾಡಬೇಕು ಅಂತಂದಾಗ ವಿಚ್ ಕಮ್ಸ್ ಈಸಿಯರ್? ಒಂದು ಈಸಿ ಕ್ವಶನ್ ಕೇಳ್ತೀನಿ, ವಿಚ್ ಕಮ್ಸ್ ಈಸಿಯರ್ ಟು ಯು? Direction comes easy, ಓಕೆ. and because I trained myself for this 13 years. ಯಾಕಂದ್ರೆ ನಾನು 13 ವರ್ಷ ಕೊಟ್ಟಿದ್ದೆ ಅದಕ್ಕೆ ಅದಕ್ಕೋಸ್ಕರ. Okay, and you can I take a reference from all the Hollywood movies. And that is the again a plus point for me to have that courage, have that daringness inside me to launch the movie in English. ಓಕೆ. ಅಂಡ್ ನೆಕ್ಸ್ಟ್ ಕ್ವಶನ್ ಅಂತ ಬಂದಾಗ, ರೈಟಿಂಗ್ ಅಂತಂದ್ರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಡೈಲಾಗ್ ರೈಟಿಂಗ್. ಆರ್ ಯು ಇನ್ವಾಲ್ವ್ ಇನ್ ಲಿರಿಕ್ಸ್ ಆಸ್ ವೆಲ್? ಯಾವ ತರ ಎರಡನ್ನೂ ಹೇಗೆ ನಿಭಾಯಿಸ್ತಿದ್ದೀರಾ? Yeah, because see what happens when anyone who are very much keen in writing or a storytelling, right? No, he has this imagination that what kind of songs to be added in mid of the storytelling, right? And the songs has to relate to that situation and the storytelling. So in that case, yes, I have written 4 songs in this. Okay, one is in English and the other 3 is in Kannada. Okay. And yeah, definitely we are doing in Telugu, Tamil. Yeah, it follows. ಓಕೆ. ನನ್ನ ಮುಂದಿನ ಪ್ರಶ್ನೆ, ಈಗ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್. ಯಾಕೆ ಎಕ್ಸೈಟಿಂಗ್ ಅಂತ ಇದ್ದೀರಿ ಅಂದರೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಥವಾ ಯು ಬೀಂಗ್ ಅ ಪ್ರೊಡ್ಯೂಸರ್. ದೂರದ ಬೆಟ್ಟ ನುಣ್ಣಿಗೆ, ಪ್ರೊಡ್ಯೂಸರ್ ಅಂದರೆ ಬಿಡಪ್ಪ, ಹೆಂಗೋ ಏನೋ ದುಡ್ಡಿದೆ, ಖರ್ಚು ಮಾಡ್ತಾರೆ, ಏನೋ ಆಗುತ್ತೆ, ಏನೋ ಮಾಡ್ತಾರೆ, ದುಡ್ಡು ಹಾಕ್ತಾರೆ, ದುಡ್ಡು ಎತ್ತುತ್ತಾರೆ, ಲೋಕಾರೂಢಿ ಮಾತಿದ್ದಲ್ಲ. ಬಟ್ ಇನ್ ರಿಯಾಲಿಟಿ, ಇನ್ ಗ್ರೌಂಡ್ ರಿಯಾಲಿಟಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಆಸ್ ಎ ಪ್ರೊಡ್ಯೂಸರ್, ಹೌ ಡಸ್ ದಾಟ್ ಗೋ? Very good question. See, like I said, 13 ವರ್ಷದ ಕನಸು ಅಂತ ಹೇಳಿದ್ರೆ, some people will not understand why 13 years, right? Every single penny I saved. You're right. So having said that, yeah, budget on 4.5 to 5 CR ವರ್ಗೂ ಏನು ನನ್ನ ಕ್ಯಾಲ್ಕುಲೇಷನ್ ಇದೆ. So I am also looking for someone can stand with me with having that dareness. Okay. Up to 50% of like around 2 to 2.5 CR ಯಾರಾದ್ರೂ ತಗೊಂಡು ನಾನು ಬರ್ತೀನಿ, ನಾನು ಸಂತೋಷ್, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿದ್ರೆ ಐ ವೆಲ್ಕಮ್ ದೆಮ್. ಲೆಟ್ ಮಿ ಕಟ್ ಯು ಹಿಯರ್. ಸೊ ವೀಕ್ಷಕರೇ, ಏನ್ ಹೇಳ್ತಾ ಇದ್ದಾರೆ ಸಂತೋಷ್ ಅವರು ಅಂತಂದ್ರೆ, ಅವರ ಒಂದು ಕನಸಿನ ಪ್ರಾಜೆಕ್ಟ್ಗೆ ಹಿ ಈಸ್ ರೆಡಿ ಟು ಸ್ಪೆಂಡ್ ಹಿಸ್ ಎಂಟೈರ್ ಎನರ್ಜಿ ಆಗಿರ್ಬೋದು ಅಥವಾ ವಾಟ್ ಎವರ್ ಕ್ಯಾನ್ ಬಿ. ಸೊ ಇನ್ ಟರ್ಮ್ಸ್ ಆಫ್ ಮಾನಿಟರಿ ಅಂತ ಬಂದಾಗ, ಹಿ ಈಸ್ ಪ್ರೊಡ್ಯೂಸಿಂಗ್ ದ ಮೂವಿ, ಬಟ್ ಆ ಎಂಟೈರ್ ಸ್ಪ್ಲರ್ಜ್ ನ ಅವರೊಬ್ಬರ ಕೈಲೇ ಮಾಡೋದು ಅಂತಂದ್ರೆ ಇಟ್ ವಿಲ್ ನಾಟ್ ಬಿ ಅನ್ ಈಸಿ ಟಾಸ್ಕ್. ಸೊ he is also looking out for someone who can partner with him. ಒಂದು ಕೋ ಪ್ರೊಡ್ಯೂಸರ್ ಆಗಿ ಯಾರಾದ್ರೂ ಬರ್ತಾರೆ ಅಂತಂದ್ರೆ ಏನ್ ಆಕ್ಚುಯಲ್ಸ್ ಇರುತ್ತೆ ದಟ್ ಕ್ಯಾನ್ ಬಿ ಡಿಸ್ಕಸ್ಡ್, ಅಂಡ್ ಆ ಪ್ರೊಸೀಜರ್ ಪ್ರಕಾರ ಇಫ್ ಯು ಆರ್ ಸಮ್ವನ್ ಹೂ ಕ್ಯಾನ್ ಆಕ್ಚುಲಿ ಯು ಆರ್ ಲುಕಿಂಗ್ ಇನ್ ಟು ಗೆಟಿಂಗ್ ಇನ್ಸೈಡ್ ದ ಮೂವಿ ವರ್ಲ್ಡ್, ಒಂದು ಆಪರ್ಚುನಿಟಿ ಆಗಿದೆ. ಸಂತೋಷ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಐ ಥಿಂಕ್ ದಿಸ್ ವಿಲ್ ಬಿಕಮ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಸೊ ನಿಮ್ಮ ಏನೊಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂಡ್ ಯುಲ್ ಗೆಟ್ ಅ ಗುಡ್ ರಿಟರ್ನ್ಸ್, ಬಿಕಾಸ್ ಇದು ಒಂದು ಬರೀ ನಮ್ಮ ನೆಲದ ಕತೆ ಅಲ್ಲ, ನಮ್ಮ ನೆಲದ್ದು ಕತೆನ ಇಡೀ ಎಂಟೈರ್ ನಮ್ಮ ಚಾನೆಲ್ ಹೆಸರು ಹೇಳ್ದಾಗೆ ಲೋಕಲ್ ಇಂದ ಗ್ಲೋಬಲ್ ತನಕನೂ ಹೋಗ್ತಾ ಇರುವಂತ ಕತೆ. ಸೊ ದಿಸ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಯು. ಅಂಡ್ ಎಸ್ ಸಂತೋಷ್, ಕಂಟಿನ್ಯೂ. And when you said from local to global, the viewers should understand this is the first South India's English lip over directed and shoot in
English movie. ಲೆಟ್ ಮಿ ಗೆಟ್ ದಿಸ್ ಸ್ಟ್ರೇಟ್. Yep. ಮೂವಿ ಶೂಟ್ ಆಗ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಶೂಟ್ ಆಗುತ್ತೆ, Yes. ಕನ್ನಡದಲ್ಲಿ ಶೂಟ್ ಆಗುತ್ತೆ. Yes. ಡೈರೆಕ್ಷನ್ ಅಂಡ್ ಆಕ್ಟಿಂಗ್ ಅಂಡ್ ಎವ್ರಿಥಿಂಗ್, ವಾಟ್ ಎವರ್ ವಾಯ್ಸ್ ಅವ್ರೇನ್ ವೋಕಲ್ಸ್ ಕೊಡ್ತಾರೆ, ಮಾತಾಡೋದು, ಡೈಲಾಗ್ಸ್, ಎವ್ರಿಥಿಂಗ್ Everything will be English. simultaneously in English. Simultaneously English. Yes. Okay. Again, for the directors who understand this, and Uh-huh. the cameraman understand, it's very very pain. It's very pain. You should understand. Why I always say is 13 years, 13 years. So this is what I was waiting for. Because it will be very hectic shooting in two different languages simultaneously in the same shot with the spot editing. But yeah, I have that courage in me. So we will just rock. Okay. And sorry to No. pause you. ಎಲ್ರಿಗೂ ಒಂದು ವಿಷಯ ಕೇಳ್ತೀನಿ ನಾನು, ಹೋಮ್ಸ್ ಎವರ್ ನೋ ವಾಚಿಂಗ್ ದಿಸ್ ವಿಡಿಯೋ, ರೈಟ್? ವೆಬ್ ಸೀರೀಸ್ ಅಂತ ಬಂದಾಗ ನಾವು ಮನಿ ಹೈಸ್ಟ್ ನೋಡಿದ್ವಿ, ರೈಟ್? ಸ್ಕ್ವಿಡ್ ಗೇಮ್ಸ್ ನೋಡಿದ್ವಿ, ಬ್ರೇಕಿಂಗ್ ಬ್ಯಾಡ್ ನೋಡಿದ್ವಿ, ರೈಟ್? ಎನ್ ನಂಬರ್ ಆಫ್ ವೆಬ್ ಸೀರೀಸ್. Till date, if I ask you who is the director of Squid Games, you don't know. Where it is shooted, you don't know. Who is the producer, you don't know. We don't even understand the language, but still we watch the entire web series, right? Why? The question is why? Because of the content and execution. Nicely put. Isn't it? Nicely put. Yes. So my dream is, if someone who is sitting in Nigeria, right, Okay. and he has that OTT platform, he should be watching my movie. That is my ultimate dream. I am target if it comes to OTT. So we are not engaging, or we are not approaching any OTTs. Okay. So my thought process behind the OTT is, it has to reach Netflix.com kind of platform. Any which ways we are in .in, but also the difference between .in and .com, right? If the people don't know. If at all people you are not aware, ವೆಬ್ಸೈಟ್ಸ್ ಅಲ್ಲಿ .com ಅಥವಾ .in .au ಆರ್ ವಾಟ್ ಎವರ್ ನಂಬರ್ ಆಫ್ ಕ್ಯಾಟಗರೀಸ್ ಬರುತ್ತೆ. ಅದರಲ್ಲಿ ಬೇಸಿಕ್ .in ಅಂತಂದ್ರೆ ನಮ್ಮ ಇಂಡಿಯನ್ ವೆಬ್ಸೈಟ್ಸ್ ಆಗಿರುತ್ತೆ. .com ಇಸ್ ಗ್ಲೋಬಲ್, ಎಲ್ಲ ಕಡೆ ಯು ಕ್ಯಾನ್ ಆಕ್ಸೆಸ್ ಇಟ್. ವರ್ಲ್ಡ್ ವೈಡ್ ವೆಬ್ಸೈಟ್ ಇರುತ್ತೆ. ಇಂಡಿಯಾ ಅಂತಂದ್ರೆ ಇಂಡಿಯಾ ಸೆಂಟ್ರಿಕ್ ಮಾತ್ರ ಕೇಟರಿಂಗ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ಅಮೆಝಾನ್ ಅಂತ ತಗೊಳ್ಳಿ, ನೆಟ್ಫ್ಲಿಕ್ಸ್ ಅಂತ ತಗೊಳ್ಳಿ, ಇಲ್ಲಿ ಕಂಟೆಂಟ್ ನ ಪ್ರೈಮರಿ ಫೋಕಸ್ ಆಗಿರುತ್ತೆ. .com ಅಂತ ಬಂದಾಗ ಇಟ್ಸ್ ಗೋನ್ ಬಿ ಎವ್ರಿಥಿಂಗ್. ಅಲ್ಲಿ ನಿಮ್ಮ ಪ್ರಿಫರೆನ್ಸ್ ಏನು, ಯು ವಿಲ್ ಹ್ಯಾವ್ ಟು ಗೋ ಅಂಡ್ ಸರ್ಚ್ ಫಾರ್ ದಟ್. And as a businessman, yeah, again, I see this as a business. Mm-hmm. Yeah. That Business is a secondary. Yes, yeah. That's a secondary. The business, the word is secondary. But first I say it's a passion. Okay. And a passion with patience make me to merchandise this in front of you. ಓಕೆ. ಆಕ್ಚುಲಿ ನನ್ನ ಒಂದು ಕ್ವಶನ್ ನೀವು ಒಮಿಟ್ ಮಾಡಿ ಡೈರೆಕ್ಟ್ ಆಗಿ ಮೈ ನೆಕ್ಸ್ಟ್ ಕ್ವಶನ್ ವುಡ್ ಹ್ಯಾವ್ ಬೀನ್, ಆಡಿಯನ್ಸ್ಗೆ ಏನು ಹೇಳ್ತೀರಾ ಅಂತ. ವಿತೌಟ್ ಇವನ್ ಮೀ ಆಸ್ಕಿಂಗ್, ಯು ವೆಂಟ್ ಆನ್. ನೀವು ಆಕ್ಚುಲ್ ಆಗಿ ಏನ್ ಡೆಲಿವರ್ ಮಾಡಬೇಕು, ಏನ್ ಕೇಟರ್ ಮಾಡಬೇಕು, ಅಥವಾ ವಾಟ್ ಆಡಿಯನ್ಸ್ ಕ್ಯಾನ್ ಆಕ್ಚುಲಿ ಎಕ್ಸ್ಪೆಕ್ಟ್ ಅನ್ನೋದನ್ನ ಹೇಳಿದ್ರಿ. ಅಂಡ್ ಟು ಸಬ್ಮಿಟ್ ಆಲ್ ಅಪ್, ನಮ್ಮ ಏನಂತಾರೆ, ಈಗ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ, ವಾಟ್ ಈಸ್ ಇಟ್ ದಟ್ ದ ಎಂಡ್ ಗೋಲ್ ದಟ್ ಯು ಸಿ? ಈಗ ಮೂವಿ ಮುಹೂರ್ತ ಆಯಿತು, ಶೂಟಿಂಗ್ ಸ್ಟಾರ್ಟ್ ಆಯಿತು, ಪೋಸ್ಟ್ ಪ್ರೊಡಕ್ಷನ್ ಮುಗೀತು, ರಿಲೀಸ್ ಆಯಿತು. once it's released, once it reaches that success and everything, of course I wish you all the success. Ada kanutte, what next after that? Definitely we will be working on chapter 2. Okay. The scripting and writing is everything done. Nice. Just to shoot ಮಾಡಬೇಕಷ್ಟೆ. Execution is what's pending. I think ladies and gentlemen, the man has so much conviction into the art. ಅವರು ನನಗೆಲ್ಲ ಗೊತ್ತು ಅಂತ ಅವ್ರು ಹೇಳ್ತಾ ಇಲ್ಲ, ನಾನೆಲ್ಲ ಮಾಡೋಷ್ಟು ಕೇಪಬಿಲಿಟಿ ಇದೆ. ಅಂಡ್ ದಿಸ್ ಇಸ್ ವಾಟ್ ಐಮ್. ಅಂಡ್ ಪ್ರಿಪ್ರೇಷನ್ ನೋಡಿ, ಹಿ ಈಸ್ ಆಲ್ರೆಡಿ ಪ್ರೆಪ್ ಫಾರ್ ದ ನೆಕ್ಸ್ಟ್ ಏನಂತಾರೆ ಸೀರೀಸ್ ಅಲ್ಲಿ ಅಥವಾ ಸೀಕ್ವೆಲ್ಗೆ ರೆಡಿ ಆಗಿದ್ದಾರೆ. ಸೊ ದಟ್ ಇಟ್ ಸೆಲ್ಫ್ ಶೋಸ್ ಆ 13 ವರ್ಷದ ಏನ್ ಜರ್ನಿ ಅಂತಿದೆಯಲ್ಲ, ಆ ಜರ್ನಿದು ವರ್ತ್ ಏನು ಅನ್ನೋದಾದ್ರೆ ಇದು ಗೊತ್ತಾಗುತ್ತೆ. I'm proud to announce that we had already launched the title. And we are 90% we had completed pre-production, right? And we are waiting for the muhurtam, and the muhurtam I think we will be doing in January 20th. Oh, okay. 2026. Congratulations. Sankranti ಆಗಿದ್ದ ಒಂದು ವಾರದಲ್ಲೇ ವೆರಿ ಗುಡ್. ಮಾಡೋಣಂತ. ಹೊಸ ವರ್ಷ ಸುಗ್ಗಿ ಆಗ್ಲಿ, ಹೊಸ ವರ್ಷ ಕನ್ನಡದವನು ಓಕೆ ಚೆನ್ನಾಗಾಗ್ಲಿ ಅಂತ ಒಂದು ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಎವ್ರಿಥಿಂಗ್ ಈಸ್ ಆನ್ ಟ್ರ್ಯಾಕ್. And like you said, the plans and execution has planned for next at least 8 years. Okay. Yes, because all the 4 chapters will take 8 years, and parallelly
I am also now working on the web series called Sangarsha. Okay, yet to now launch it, but yeah, but still ನೀವು ಕೇಳಿದಾಗ then I thought to ಎಕ್ಸಾಕ್ಟ್ಲಿ ದಟ್ಸ್ ದ ಬ್ರೌನಿ ಪಾಯಿಂಟ್ ಯು ಗೆಟ್. ನಮ್ಮ ಆಡಿಯನ್ಸ್ ಏನಂತಂದ್ರೆ ಇದು ಆಕ್ಚುಲಿ ಎಲ್ಲೂ ಇನ್ನೂ ಅನೌನ್ಸ್ ಆಗಿರಲಿಲ್ಲ. ಸೊ ನಮ್ಮ ಚಾನಲ್ ಅಲ್ಲಿ ಇಟ್ಸ್ ಗೆಟಿಂಗ್ ಅನೌನ್ಸ್. ಎಲ್ರಿಗೂ ಒಂದು ಆಸೆ ಇರುತ್ತೆ, ಎಲ್ರಿಗೂ ಒಂದು ಪ್ಯಾಷನ್ ಇರುತ್ತೆ. ಆ ಪ್ಯಾಷನ್ ನ ನೀವು ಹೇಳಿದ್ರಿ ಬಿಸ್ನೆಸ್ ಸೆಕೆಂಡರಿ ಬರುತ್ತೆ. and definitely you need patience. How to turn your passion into business Okay, is also a skill. and why I say patience is you can't be a superstar in a year, Agree. and even you can't be noted with everyone, because what I see in this 13 years, especially in my Kannada industry, right? I say my Kannada industry because ನಾನು ಕನ್ನಡಿಗ, right? So ಇಲ್ಲೇನಾಗುತ್ತೆ ಅಂದ್ರೆ some people will come for just to become a celebrity, which is totally wrong. I don't know how they take it. Let them take it bad. It's okay. I'm okay with that. See, you just concentrate on your basic discipline and ethics. So what that you want to become, and have that patience, slowly, so that will keep you steady. All of a sudden, ಒಂದೇ ಸತಿ ನಾನು ಬರ್ತೀನಿ, ನಾನು ಸ್ಟಾರ್ ಆಗ್ಬಿಡ್ತೀನಿ, ಆಗಿ ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. That will not work in the industry. ಸೊ ಅವ್ರೇನ್ ಹೇಳಕ್ ಇಷ್ಟಪಡ್ತಾ ಇದಾರೆ ಅಂದ್ರೆ ಗೈಸ್, ಸೊ ಫೇಮ್ ಎಲ್ರಿಗೂ ಬೇಕು, ಬಟ್ ಫೇಮ್ ಶುಡಂಟ್ ಬಿ ದ ಡ್ರೈವ್. ದ ಡ್ರೈವ್ ಶುಡ್ ಬಿ ಹೂ ಆರ್ ಯು ಆಸ್ ಅ ಕ್ರಿಯೇಟರ್ ಅಥವಾ ಆರ್ಟಿಸ್ಟ್ ಆಗಿರ್ಬೋದು. ನಿಮ್ಮ ಪ್ಯಾಷನ್ಗೆ ಆ ಪ್ಯಾಷನ್ದು ಡ್ರೈವ್ ಇರಬೇಕು, ಆ ಪ್ಯಾಷನ್ದು ಹಂಗರ್ ಇರಬೇಕು. ದಟ್ಸ್ ವೆನ್ ಯು ಗೆಟ್ ದ ಫೇಮ್ ಅಂಡ್ ಎವ್ರಿಥಿಂಗ್. ಆ ಫೇಮ್ ನ ಸೆಂಟ್ರಿಕ್ ಆಗಿ ಇಫ್ ಯು ಆರ್ ಮೂವಿಂಗ್ ಅಹೆಡ್ ಅಂತಂದ್ರೆ ಅದು ಇಟ್ಸ್ ಅ ಶಾರ್ಟ್ ನ ಕಂಡುಹಿಡಿಯೋದು ಇನ್ನೊಂದು ಮತ್ತೊಂದು ಆಗುತ್ತೆ. ಆ ಪ್ರೋಸೆಸ್ ಅಲ್ಲಿ ಯು ವಿಲ್ ನಾಟ್ ಸಕ್ಸೀಡ್ ಅಂತ ಹೇಳ್ತಾ ಇದ್ರೆ. ಸಂತೋಷ್ ಅವರೇ, ಇಷ್ಟೆಲ್ಲ ಮಾತಾಡಿದಾಗ ನನ್ಗೊಂದು ಕ್ವಶನ್ ಇದೆ. ಏನಪ್ಪ ನನ್ನ ಪ್ರಶ್ನೆ ಅಂತಂದ್ರೆ, ಈಗ ನಮ್ಮ ಇಂಡಸ್ಟ್ರಿ ಪರ್ಟಿಕ್ಯುಲರ್ ಅಂತ ತಗೊಂಡಾಗ ಅಷ್ಟು ಸ್ಮೂತ್ ಸೇಲಿಂಗ್ ಇಲ್ಲ. ಈಗ ದ ಮೆಗಾ ಹಿಟ್ಸ್ ನಾವೇನ್ ನೋಡ್ತಾ ಇದೀವಿ ಒಂದ್ ಸ್ವಲ್ಪ ಲಿಮಿಟೆಡ್ ಆಗಿದೆ. ಹೊಸೊಬ್ರು ಪ್ರಯತ್ನಗಳು ಬರ್ತಾ ಇದೆ, ಬಟ್ ಆ ಒಂದು ಮನ್ನಣೆ ಸಿಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಎಷ್ಟೋ ಜನ ಹೋಪ್ಸ್ ಕಳ್ಕೋಬಹುದು, ಇನ್ನೊಂದು ಆ ತರದ್ ಆಗ್ತಿರ್ಬೋದು. ಈ ಅಪ್ಸ್ ಅಂಡ್ ಡೌನ್ಸ್ ಮಧ್ಯದಲ್ಲಿ ನನ್ನ ಪ್ರಶ್ನೆ ನಿಮ್ಗೆ ಏನಂತಂದ್ರೆ, ಕನ್ನಡಕ್ಕೆ ಪ್ಯಾರಲಲ್ ಆಗಿ ಇಂಗ್ಲಿಷ್ ಮಾಡ್ತಾ ಇದ್ದೀರಾ, ವೈ ಪರ್ಟಿಕ್ಯುಲರ್ಲಿ ಇಂಗ್ಲಿಷ್? ವೆಲ್, ಯಾಕಂತ ಹೇಳಿದ್ರೆ ಸಿ ಐ ರಿಲೇಟ್ ದಿಸ್ ಮೂವಿ ಆಸ್ ಅ ಗ್ಲೋಬಲ್ ಕಂಟೆಂಟ್. ಕರೆಕ್ಟ್. ಒಂದು ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ ಅಂತ ಹೋದಾಗ ಇಟ್ ಹ್ಯಾಸ್ ಟು ರೀಚ್ ಈಚ್ ಅಂಡ್ ಎವ್ರಿ ಕಾರ್ನರ್. ಹೌದು, ರೈಟ್. ಸೊ ಇಲ್ಲಿ ನನ್ನ ಹತ್ರ ಬಾರ್ಸ್ ಇರಬಾರ್ದು. ಐ ಡೋಂಟ್ ವಾಂಟ್ ಟು ರೆಸ್ಟ್ರಿಕ್ಟ್ ಮೈ ಸೆಲ್ಫ್. ವೆನ್ ಐ ವೇಟೆಡ್ ಫಾರ್ 13 years, ರೈಟ್, ಥಿಂಕಿಂಗ್ ದಟ್ ಐ ವಾಂಟ್ ಟು ಫ್ಲೈ ಅಂತ ಬಂದಾಗ ನನಗೆ ಸರಿ ಆಯ್ತು, ನಾನು ಬರೀ ಕನ್ನಡದಲ್ಲಿ ಮಾತ್ರ ಅಂತ ಹೇಳಿದ್ರೆ ಐ ನೋ. ಸಿ, ಯಾಕಂತ ಹೇಳಿದ್ರೆ ಗ್ಲೋಬಲ್ ಲೆವೆಲ್ಗೆ ಮ್ಯಾಕ್ಸಿಮಮ್ 4 to 5 ಮೂವೀಸ್ ಮಾತ್ರ ಬಂದಿದೆ, ಡಬ್ ಮಾಡಿದ್ದಾರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ಡಬ್ ಮಾಡಿದ್ದಾರೆ. ಬಟ್ ಇಂಗ್ಲಿಷ್ ನೇ ನಾನು ಚೂಸ್ ಮಾಡಿದಾಗ, ಲೈಕ್ ಐ ಸೆಡ್, ರೆಡ್ ವಿ ಆರ್ ಶೂಟಿಂಗ್ ಸೈಮಲ್ಟೇನಿಯಸ್ಲಿ ಅಂತ. ಯಾಕೆ ಈಗ ಲಿಪ್ ಸಿಂಕ್ ಇದೆ ಗೊತ್ತಾ? ಈಗ ಕನ್ನಡದಲ್ಲಿ ನಾನು ಮಾಡಿದೆ, ಲಿಪ್ ಸಿಂಕ್ ನಾನು ತೆಲುಗು ಕೊಡ್ಬೋದು, ತಮಿಳ್ ಕೊಡ್ಬೋದು, ರೈಟ್, ಮಲಯಾಳಂ ಕೊಡ್ಬೋದು. ಬಟ್ ಹಿಂದಿ ಮತ್ತೆ ಇಂಗ್ಲಿಷ್ ಅಂತ ಹೇಳಿದ್ರೆ ದನ್ ಇಟ್ಸ್ ಅ ಬಿಗ್ ಚಾಲೆಂಜ್. ಸ್ಟೋರಿ ಟೆಲ್ಲಿಂಗ್ ಅಂತ ಬಂದಾಗ ಸಿ ಎವ್ರಿಥಿಂಗ್ ಮ್ಯಾಟರ್ಸ್ ಅಬೌಟ್ ಯುವರ್ ಫೇಸ್ ಎಕ್ಸ್ಪ್ರೆಷನ್ಸ್, ಯುವರ್ ಐ ಬಾಲ್ಸ್, ರೈಟ್, ಅಂಡ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಎಸ್ಪೆಷಲಿ. ಅದನ್ನ ನಾನು ನೋಡ್ಕೊಂಡು ಒಂದು ಪ್ರೇರಣೆಗೆ ತಗೊಂಡ್ ಬಂದಿದ್ದೀನಿ. ದ ಡೇ ವೆನ್ ಐ ಗೆಟ್ ದ ಮೆಚುರಿಟಿ ಲೆವೆಲ್ ಅಂತ ಬಂದಾಗ ತುಂಬಾ ಕಮ್ಮಿ ನಾನು ನೋಡಿರೋದು. ಇಂಡಿಯನ್ ಮೂವೀಸ್ ಅಂತ ಹೇಳಿದ್ರೆ ತುಂಬಾ ಕಮ್ಮಿ ನೋಡೋದು ಕಂಪೇರ್ ಟು ದ ಅದರ್ ಲ್ಯಾಂಗ್ವೇಜ್. ಸೊ ಅದನ್ನೊಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀನಿ. ಬಟ್ ದ ಕ್ವಶನ್ ಇಸ್ ಲೈಕ್ ಯು ಆಸ್ಕ್, ವೈ ಕಾಂಟ್ ವಿ ಡೂ? ಓಕೆ, ನಮ್ಮಲ್ಲಿ ಯಾಕೆ ಸ್ಟಾಪ್ ಅದು? ನಾವ್ ಯಾಕೆ ಮಾಡಬಾರ್ದು? ರೈಟ್. ಓಕೆ, ಇದೇ ಒಂದು 5-6 ವರ್ಷ ನೋಡಿದ್ರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಏನು ಗೊತ್ತಿಲ್ಲ. ಎಷ್ಟು ಬಂದ್ರು, ಎಲ್ಗೋ ನೋಡೋದ್ರು. ಓಕೆ, ರೈಟ್. ಕಾಂತಾರ ಬಂತು, ಎಲ್ಲೋ ತಗೊಂಡೋದ್ರು. ರಕ್ಷಿತ್ ಅವ್ರು ಬಂದ್ರು, ಇನ್ನೆಲ್ಗೋ ತಗೊಂಡೋದ್ರು. ರೈಟ್. ಸೊ ಈ ತರ ಇದ್ದಾಗ ಕನ್ನಡಿಗರಿಗೆ ಏನ್ ಕಮ್ಮಿ? ಅಗ್ರಿ. ಯಾಕೆ ಮಾಡಬಾರ್ದು? ಯಾಕೆ ಅನ್ನೋದಕ್ಕಿಂತ ಯಾಕೆ ಮಾಡಬಾರ್ದು ಅನ್ನೋದು. ಹೌದು, ದಟ್ಸ್ ಯುವರ್ ಆನ್ಸರ್. ನನ್ನ ಹತ್ರ ಇದೆ ಅದು. ನನ್ನ ಹತ್ರ ಪ್ಯಾಷನ್ ಇದೆ, ನನ್ನ ಹತ್ರ ಕರೇಜ್ ಇದೆ, ನನ್ನ ಹತ್ರ ಚಾಲೆಂಜಿಂಗ್ ಇದೆ. ಐ ಆಮ್ ರೆಡಿ ಟು ಫೇಸ್. ಗುಡ್ ಅಲ್ವಾ? ಕನ್ನಡನಾಗಿ ಒಂದು ಹೆಮ್ಮೆ ಆಗುತ್ತೆ ನನಗೆ, ಒಂದು ಪ್ರೌಡ್ ಫೀಲ್ ಆಗುತ್ತೆ. ಅಟ್ಲೀಸ್ಟ್ ಐ ಟ್ರೈಡ್ ಇಟ್. ಎಸ್, ದಿಸ್ ಐ ಅಗ್ರಿ. ಪ್ರಯತ್ನ ನಮ್ದು. ಎಸ್ ಸರ್. ಓಕೆ, ಈಗ ಅದ್ರದ್ದು ಕಂಟಿನ್ಯೂಷನ್ ಅಂತ ಒಂದು ಕೇಳೋದಾದ್ರೆ, ಕನ್ನಡ ಅಂಡ್ ಇಂಗ್ಲಿಷ್ ಪ್ಯಾರಲಲ್ ಅಂತ ಬೇರೆ ಲ್ಯಾಂಗ್ವೇಜಸ್ ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ? ಈಗ ಆಲ್ರೆಡಿ ನಮ್ದು ಕಾರ್ಪೊರೇಟ್ಸ್ ಎಲ್ಲ ನಾವು ಆಲ್ರೆಡಿ ರಿಜಿಸ್ಟರ್ ಮಾಡಾಯ್ತು. ಓ, ನೈಸ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಟೈಟಲ್ಸ್ ಎಲ್ಲ ರಿಜಿಸ್ಟರ್ ಮಾಡಾಯ್ತು. Right now we had done for 5 languages.
ಓಕೆ, ವಿಚಾರ್. ಫಸ್ಟ್ ನನ್ನ ಮಾತೃ ಭಾಷೆ ಕನ್ನಡ, ಇಂಗ್ಲಿಷ್, ಓಕೆ, ಅಂಡ್ ತಮಿಳ್, ತೆಲುಗು ಇದೆ, ಓಕೆ, ಅಂಡ್ ಹಿಂದಿ. ಒಂದು ಎಂಟೈರ್ ಫ್ಲೀಟ್ ಆಫ್ ಏನಂತಾರೆ ಥಾಟ್ ಪ್ರೊಸೆಸ್ ಡೈಜೆಸ್ಟ್ ಮಾಡ್ಕೊಳ್ಳೋದು ಇಟ್ಸ್ ಟು ಹ್ಯೂಜ್ ಅನ್ನೋ ತರ. ಎಸ್ ಎಸ್ ಎಸ್. ಬಟ್ ಅಗೇನ್ ನಿಮ್ಮ ಒಂದು ಪ್ರಯತ್ನಕ್ಕೆ ಒಂದು ಒಳ್ಳೆ ಫಲ ಸಿಗ್ಲಿ. ಥ್ಯಾಂಕ್ ಯು. ಕನ್ನಡಿಗರು ನೋಡ್ಲಿ, ಹೊರಗ್ನವರು ನೋಡ್ಲಿ, ಎಲ್ರಿಗೂ ಆ ಒಂದು ನಿಮ್ಮ ಒಂದು ಏನೊಂದು ಕಾನ್ಸೆಪ್ಟ್ ಇದೆ, ಒಂದು ಕನಸಿದೆ, ಅದು ಎಲ್ರಿಗೂ ಪರ್ಸೀವ್ ಕರೆಕ್ಟಾಗಿ ಆಗಲಿ, ಒಳ್ಳೆ ಯಶಸ್ಸು ಕಾಣಲಿ. 0 to 1ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಕಡೆಯದಾಗಿ ನಿಮ್ ಕೈ ಇಟ್ಕೊಂಡೇ ಮಾತಾಡ್ತೀನಿ. ಆಲ್ರೈಟ್. ಓಕೆ, ಹೆಂಗೆ ಮಿಥುನ್ ಗೌಡರ್ ತರ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ಅದೇ ರೀತಿ ಎಲ್ಲ ವೀಕ್ಷಕರು ನಾನು ಕೇಳ್ಕೊಳ್ಳೋದಿಷ್ಟೇ, ನೋಡಿ ಪ್ರೋತ್ಸಾಹಿಸಿ. ಒಬ್ಬ ಮೊದಲನೇ ಕನ್ನಡನಾಗಿ ನಾನು ಈ ಒಂದು ಇಂಗ್ಲಿಷ್ ಒಂದು ಭಾಷೆದ ಚಿತ್ರೀಕರಣ ಮಾಡಲು ಮುಂದಾಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಅಂತ ಬಯಸ್ತಾ ಇದ್ದೀನಿ. ಎಲ್ರಿಗೂ ನನ್ನ ನಮಸ್ಕಾರ. ವೆರಿ ಸಿಂಪಲ್. ಏನಂತಂದ್ರೆ ಪ್ರಯತ್ನ ಇದೆ, ಪ್ರಯತ್ನಕ್ಕೆ ಒಂದು ಪ್ರತಿಫಲ ಬೇಕು. ಸೊ ದ ಮ್ಯಾನ್ ಬಿಹೈಂಡ್ ದ ಎಂಟೈರ್ ಕಾನ್ಸೆಪ್ಟ್ ಸಂತೋಷ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ನಿಮಗೆ ಏನಾದರೂ ಕ್ವಶನ್ಸ್ ಇದ್ರೆ, ಪ್ರೊಡಕ್ಷನ್ನಲ್ಲಿ ನಾನು ಹೇಗೆ ಪಾರ್ಟ್ ಮಾಡಲಿ, ಈ ಥರದ್ದು ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ಸಲ್ಲಿ ಹಾಕಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಸಂತೋಷ್ ಅವ್ರದ್ದು ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸು, ಅವ್ರ ಫೋನ್ ನಂಬರ್ಸು, ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲದನ್ನು. ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಬಿ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಕ್ಲಿಯರ್ ವಾಟ್ ಯು ವಾಂಟ್ ಅಂತ, ಸೊ ದಟ್ ಹೀ ಕ್ಯಾನ್ ಹೆಲ್ಪ್ ಯು ಆ್ಯಂಡ್ ಮ್ಯೂಚುಲಿ ಒಂದು ಬೆನಿಫಿಷಿಯಲ್ ಆಗಲಿ. ಆ್ಯಂಡ್ ಆಲ್ ಇನ್ ಆಲ್ ಎಂಡ್ ಮಾಡುವಾಗ ಐ ಹ್ಯಾವ್ ಓನ್ಲಿ ಒನ್ ಥಾಟ್. 0 to 1ಗೆ ಬೆಸ್ಟ್ ವಿಶಸ್ ಫ್ರಮ್ ದ ಗ್ಲೋಕಲ್ ಕಂಟೆಂಟ್. ಆ್ಯಂಡ್ ಇದ್ರದ್ದು ಕಂಟೆಂಟ್ ನಾವು ಮತ್ತೆ ನೋಡ್ತಾ ಇರ್ತೀರ ನಮ್ಮ ಚಾನಲ್ ಅಲ್ಲಿ. ನನ್ನ ಹೆಸರು ಎಲ್ಲ ಕಡೆ ನೋಡಿದ್ರೆ ನಾಗವೇಣಿ ಸಂತೋಷ್ ಅಂತ. ಸೊ ಪೀಪಲ್ ವಿಲ್ ಥಿಂಕ್ ದಟ್ ಇಟ್ಸ್ ಅ ಫೀಮೇಲ್ ಡೈರೆಕ್ಟರ್. ನೋ, ಇಟ್ಸ್ ನಾಟ್. ಸೊ ನೀವೆಲ್ಲರೂ ಗೊತ್ತು, ಐ ಸೋ ಮಚ್ ಬಿಲಾಂಗ್ ಟು ಸೋ ಮಚ್ ಡೆಡಿಕೇಟ್ ಮಾಡ್ತೀನಿ ಸನಾತನ ವಿಚ್ ಇಸ್ ಟ್ರೂಲಿ ಹಿಂದೂ ಧರ್ಮ. ನಿಮ್ಗೆಲ್ಲ ಗೊತ್ತಿರಬೇಕು, ಕೃಷ್ಣನಿಂದ ಅಂತ ಕರೀತಾರೆ, ಯಶೋಧನಂದನ ಅಂತ. ಯಶೋಧ ಅಂದ್ರೆ ಮಾ. ಸೊ ನಾಗವೇಣಿ ಅನ್ನೋದು ನಮ್ಮ ತಾಯಿ ಹೆಸರು, ಸಂತೋಷ್ ಅನ್ನೋದು ನನ್ನ ಹೆಸರು. I took this name to showcase my mom name to the world. So it is ನಾಗವೇಣಿ ಸಂತೋಷ್. ವಾಟ್ ಅ ಬ್ಯೂಟಿಫುಲ್ ಥಾಟ್ ಅಲ್ವಾ? ಐ ಮೀನ್ ಐ ಡೋಂಟ್ ನೋ, ಯಾರು ಇದನ್ನ ಕಾಪಿ ಮಾಡೋಕ್ಕೂ ಆಗಲ್ಲ ಈಗಿನ ಕಾಲದಲ್ಲಿ. ಈ ಥರದೊಂದು ಥಾಟ್ ಬರಬೇಕು ಅಂತಂದ್ರೂ, ಆಸ್ ಹಿ ಸೆಡ್, ನಮ್ಮ ರೂಟ್ಸ್. ಸೊ ದಟ್ಸ್ ಆಲ್ ಐ ಕ್ಯಾನ್ ಸೇ. ಈ ಥರದೊಂದು ವಿಷಯಗಳನ್ನ ಅಳವಡಿಸ್ಕೊಂಡಿರುವಂಥವ್ರಿಗೆ, ಈ ಥರದೊಂದು ಪ್ರಯತ್ನದಲ್ಲಿರುವಂಥವ್ರಿಗೆ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇದ್ರೆ, ನನ್ನ ಕಾರ್ಯಕ್ಕೆ ಒಂದು ಫಲ. ಸೊ ಪ್ರಯತ್ನ ನಮ್ದು, ಪ್ರಯತ್ನ ಪಟ್ಟಿದ್ದೀವಿ, ಫಲ ಒಂದು ಕೊಟ್ಟೆ ಕೊಡ್ತಾನೆ. ಅಂಡ್ ವಿಶಿಂಗ್ ಯು ವೆರಿ ಬೆಸ್ಟ್. Thank you, Mr. Mithun. Thank you so much. Yes. Thank you. Thank you. ಒಂದು ಪ್ರೊಡಕ್ಷನ್ ಹೌಸ್ ಅಂತ ಬಂದಾಗ ನೀವು AV ಪ್ರೊಡಕ್ಷನ್ಸ್ ಎಲ್ಲ ಮಾಡಿದ್ದೀರಾ. ಈಗ ಇನ್ನೊಬ್ರು ಯಾರಾದರೂ ಪಾರ್ಟ್ನರ್ ಅಂತ ಬರ್ತಾ ಇದ್ದೀರಾ, ಏನಾದರೂ ಸ್ಪೆಸಿಫಿಕ್ ಬ್ರಾಕೆಟ್ ಅಲ್ಲಿ ಆರ್ ಯು ಲುಕಿಂಗ್ ಔಟ್ ಫಾರ್ ಸಮ್ ಒನ್ ಆರ್ ಸಮಥಿಂಗ್? ಆಸ್ ಎ ಕೋ ಪ್ರೊಡ್ಯೂಸರ್, ಹೌದು. ಸೊ ಈ ಚಾಪ್ಟರ್ 1ಗೆ ಒಂದು ಬಜೆಟ್ ನಾನು ಅನ್ಕೊಂಡಿರೋದು ಒಂದು 3.5 to 4 CR ಇದೆ. ಸೊ ಅದ್ರಲ್ಲಿ ಒಂದು 1.5 CR ವರ್ಗೂ ಯಾರಾದ್ರೂ ಬಂದ್ರು ಕೂಡ ಐ ಆಮ್ ವೆರಿ ಮಚ್ ವೆಲ್ಕಮ್ ಟು ಆನ್ ಬೋರ್ಡ್ ಹಿಮ್ ವಿತ್ ಆಲ್ ದ ಲೀಗಲ್ ಥಿಂಗ್ಸ್. 1.5 ವರ್ಗೂ ಒಂದು ಕ್ಲೀನ್ ಆಗಿರುವಂತ ಒಂದು ಡಾಕ್ಯುಮೆಂಟೆಡ್ ಆಪರ್ಚುನಿಟಿ ಫಾರ್ ಇನ್ವೆಸ್ಟ್ಮೆಂಟ್. ಸೊ ನೀವೇನಾದ್ರೂ ಈ ತರದ ಒಂದು ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ರೆ, ಅಂಡ್ ಎವ್ರಿಥಿಂಗ್ ಗೋಸ್ ಬೈ ದ ಲಾ, ಸಂತೋಷ್ ಅವರು ಅದನ್ನ ಗೈಡ್ ಕೂಡ ಮಾಡ್ತಾರೆ ನಿಮ್ಗೆ ಹೇಗೆ ಏನು ಅಂತ.